ಸೋಷಿಯಲ್ ಮೀಡಿಯಾದ ಒಂದು ಮಾತು ಯಾವ ಮಟ್ಟಿಗೆ ದೊಡ್ಡ ಸಮಸ್ಯೆಯಾಗಿ ತಿರುಗಬಹುದು ಅನ್ನೋದಕ್ಕೆ ಈಗ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪ್ರಕರಣವೇ ಲೈವ್ ಉದಾಹರಣೆ. ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ನೀಡಿದ ಆ ಒಂದು ಹೇಳಿಕೆ, ಅದರ ಹಿಂದಿನ ಉದ್ದೇಶ ಏನಿತ್ತು ಅನ್ನೋದಕ್ಕಿಂತ ಆ ಮಾತನ್ನು ಹಿಡಿದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾದ ಟ್ರೋಲ್, ನಿಂದನೆ, ಅವಹೇಳನಗಳು ಈಗ ಸೈಬರ್ ಕ್ರೈಮ್ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ದರ್ಶನ್ ಇದ್ದಾಗ ಯಾರೂ ಮಾತನಾಡ್ತಾ ಇರಲಿಲ್ಲ, ಈಗ ವೇದಿಕೆ, ಟಿವಿ ಚಾನೆಲ್ಗಳಲ್ಲಿ ಕೂತು ಮಾತನಾಡ್ತಾ ಇದ್ದಾರೆ ಅನ್ನೋ ವಿಜಯಲಕ್ಷ್ಮಿ ಮಾತು ಕೆಲವರಿಗೆ ಹೊಟ್ಟೆ ಕಿಚ್ಚು ತಂದಂತೆ ಕಾಣಿಸುತ್ತೆ. ಆ ಹೇಳಿಕೆಯ ನಂತರ ವಿಜಯಲಕ್ಷ್ಮಿ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಪದಗಳ ಬಳಕೆ, ವ್ಯಕ್ತಿತ್ವಕ್ಕೆ ಧಕ್ಕೆ ತರುವ ಕಾಮೆಂಟ್ಸ್ಗಳು ಹೆಚ್ಚಾಗಿ ಬಂದಿವೆ. ಇದನ್ನು ಸುಮ್ಮನೆ ಬಿಟ್ಬಿಡೋದು ಸರಿಯಲ್ಲ ಅನ್ನೋ ನಿರ್ಧಾರಕ್ಕೆ ವಿಜಯಲಕ್ಷ್ಮಿ ಬಂದಿದ್ದಾರೆ. ಹಾಗಾಗಿ 15 ಇನ್ಸ್ಟಾಗ್ರಾಮ್ ಐಡಿ ಹಾಗೂ 150ಕ್ಕೂ ಹೆಚ್ಚು ನಿಂದನಾತ್ಮಕ ಕಾಮೆಂಟ್ಗಳನ್ನು ಫೋಟೋ ಸಮೇತ ಸಂಗ್ರಹ ಮಾಡಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಏನಂದರೆ, ಇದು ಕೇವಲ ಫ್ಯಾನ್ ವಾರ್ ಅಷ್ಟಕ್ಕೆ ಸೀಮಿತವಾಗಿಲ್ಲ. ಓರ್ವ ಮಹಿಳೆಯ ವಿರುದ್ಧ ವ್ಯಕ್ತಿತ್ವ ಹಲ್ಲೆ ಆಗ್ತಾ ಇದೆ ಅನ್ನೋ ಗಂಭೀರ ಅಂಶ ಇದರಲ್ಲಿದೆ. ಅದಕ್ಕೆ ವಿಜಯಲಕ್ಷ್ಮಿ ಬನಶಂಕರಿ ಠಾಣೆಗೆ ಹೋದಾಗ ಅಲ್ಲಿನ ಪೊಲೀಸರು ಸೈಬರ್ ಠಾಣೆಗೆ ಹೋಗಿ ದೂರು ಕೊಡಬೇಕು ಅಂತ ಸೂಚಿಸಿದ್ದಾರೆ. ನಂತರ ಅವರು ಪೊಲೀಸ್ ಆಯುಕ್ತರ ಕಚೇರಿಗೆ ಹೋಗಿ ಸಿಸಿಬಿ ಜಂಟಿ ಆಯುಕ್ತ ಅಜಯ್ ಹಿಲೋರಿ ಅವರಿಗೆ ವಕೀಲರ ಜೊತೆ ದೂರು ಸಲ್ಲಿಸುವುದಕ್ಕೆ ಮುಂದಾಗಿದ್ದಾರೆ. ಇದೇ ಸಮಯದಲ್ಲಿ ಮತ್ತೊಂದು ಪ್ರಮುಖ ಬೆಳವಣಿಗೆ ಏನಂದರೆ, ಫ್ಯಾನ್ಸ್ ವಾರ್ ಶುರು ಆದಮೇಲೆ ಇದೇ ಮೊದಲ ಬಾರಿಗೆ ವಿಜಯಲಕ್ಷ್ಮಿ ನೇರವಾಗಿ ಪತಿ ದರ್ಶನ್ ಅವರನ್ನ ಜೈಲಿನಲ್ಲಿ ಭೇಟಿ ಮಾಡಿರೋದು. ಡಿಸೆಂಬರ್ 23ರ ಸಂಜೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ದರ್ಶನ್ ಜೊತೆ ಸಾಕಷ್ಟು ಹೊತ್ತು ಮಾತನಾಡಿದ್ದಾರೆ. ಈ ಭೇಟಿಗೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಕೂಡ ಜೊತೆಯಾಗಿದ್ರು. ಹೊರಗಡೆ ಏನೆಲ್ಲ ನಡೀತಾ ಇದೆ, ಫ್ಯಾನ್ಸ್ ವಾರ್ ಯಾವ ಮಟ್ಟಕ್ಕೆ ಹೋಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಮಾತುಗಳು ಹರಿದಾಡ್ತಾ ಇವೆ ಅನ್ನೋದನ್ನ ವಿಜಯಲಕ್ಷ್ಮಿ ದರ್ಶನ್ಗೆ ವಿವರವಾಗಿ ಹೇಳಿದ್ದಾರೆ. ಡೆವಿಲ್ ಸಿನಿಮಾದ ಬಗ್ಗೆ ಕೂಡ ಮಾಹಿತಿ ಹಂಚಿಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇಲ್ಲಿಗೆ ಒಂದು ಪ್ರಶ್ನೆ ಬರುತ್ತೆ, ಇಂಥ ಸಮಸ್ಯೆಗಳು ಯಾಕೆ ಮತ್ತೆ ಮತ್ತೆ ಆಗ್ತಾ ಇದೆ ಅನ್ನೋದಕ್ಕೆ ಕಾರಣ ಸ್ಪಷ್ಟ. ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡೋಕೆ ಯಾವ ನಿಯಂತ್ರಣವೂ ಇಲ್ಲ ಅನ್ನೋ ಭಾವನೆ. ಫ್ಯಾನ್ ಅಂದರೆ ಅಭಿಮಾನ ಇರಬೇಕು, ಅಂಧ ಭಕ್ತಿ ಅಲ್ಲ. ತಮ್ಮ ಹೀರೋನ ಪರವಾಗಿ ಮಾತನಾಡುವ ನೆಪದಲ್ಲಿ ಮತ್ತೊಬ್ಬರ ಕುಟುಂಬ, ಮಹಿಳೆಯರು ವೈಯಕ್ತಿಕ ಬದುಕಿಗೆ ಕೈ ಹಾಕೋದು ತಪ್ಪು. ಇದೇ ಫ್ಯಾನ್ಸ್ ವಾರ್ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಮೂಲ ಕಾರಣ. ಇನ್ನು ಸೆಲೆಬ್ರಿಟಿಗಳು ಇದನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು ಅನ್ನೋದಾದರೆ, ಮೊದಲಿಗೆ ತಾಳ್ಮೆ. ಪ್ರತಿಯೊಂದು ಟ್ರೋಲ್ಗೆ ಪ್ರತಿಕ್ರಿಯೆ ಕೊಡೋ ಅಗತ್ಯ ಇಲ್ಲ. ಆದರೆ ಒಂದು ಹಂತ ದಾಟಿದಾಗ ವಿಜಯಲಕ್ಷ್ಮಿ ಮಾಡಿದಂತೆ ಕಾನೂನು ದಾರಿಯಲ್ಲಿ ಹೋಗೋದು ಸರಿಯಾದ ಹೆಜ್ಜೆ. ಇದರಿಂದ ಒಂದು ಸಂದೇಶ ಹೋಗುತ್ತೆ, ಮಾತಿನ ಸ್ವಾತಂತ್ರ್ಯ ಇದೆ, ಆದರೆ ಅವಹೇಳನಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತ. ಕಾನೂನಿನ ಪ್ರಕಾರ ನೋಡೋದಾದರೆ, ಸೋಷಿಯಲ್ ಮೀಡಿಯಾದಲ್ಲಿ ನಿಂದನೆ, ಬೆದರಿಕೆ, ಮಾನಹಾನಿ ಮಾಡಿದರೆ ಐಟಿ ಆಕ್ಟ್ ಮತ್ತು ಐಪಿಸಿ ಅಡಿಯಲ್ಲಿ ಪ್ರಕರಣ ದಾಖಲಾಗಬಹುದು. ತಪ್ಪಿತಸ್ಥರಿಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡೂ ಆಗೋ ಸಾಧ್ಯತೆ ಇದೆ. ನಾವು ಫೇಕ್ ಐಡಿ ಯಾರಿಗೂ ಗೊತ್ತಾಗಲ್ಲ ಅನ್ನೋ ಭಾವನೆ ಇವತ್ತು ಕೆಲಸ ಮಾಡಲ್ಲ. ಡಿಜಿಟಲ್ ಟ್ರೇಸ್ ಎಲ್ಲವೂ ಇರುತ್ತೆ. ನಟ ದರ್ಶನ್ಗೆ ಇದರಿಂದ ಏನು ಪರಿಣಾಮ ಅನ್ನೋದನ್ನು ನೋಡಿದ್ರೆ ಖಂಡಿತ ಮಾನಸಿಕ ಒತ್ತಡ ಹೆಚ್ಚಾಗೋ ಸಾಧ್ಯತೆ ಇದೆ. ಈಗಾಗಲೇ ಅವರು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಹೊರಗಡೆ ನಡೆಯುವ ಫ್ಯಾನ್ಸ್ ವಾರ್, ಪತ್ನಿ ವಿರುದ್ಧ ನಿಂದನೆ, ಇವೆಲ್ಲ ಅವರ ಇಮೇಜ್ಗೂ ಮನಸ್ಥಿತಿಗೂ ಪರಿಣಾಮ ಬೀರುತ್ತೆ. ಅದಕ್ಕೆ ಕುಟುಂಬದವರು ಕಾನೂನು ಮೂಲಕ ಸಮಸ್ಯೆ ತಗ್ಗಿಸಲು ಮುಂದಾಗಿದ್ದಾರೆ ಅನ್ನೋದ್ರಲ್ಲಿ ಅರ್ಥ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಈ ಘಟನೆ ಒಂದು ಎಚ್ಚರಿಕೆ. ಸೆಲೆಬ್ರಿಟಿಗಳು ದೇವರುಗಳಲ್ಲ, ಅವರ ಕುಟುಂಬದವರು ಸಾಮಾನ್ಯ ಮನುಷ್ಯರೇ. ಫ್ಯಾನ್ಸ್ ವಾರ್ ಅನ್ನೋ ಹೆಸರಲ್ಲಿ ಮಿತಿ ಮೀರಿದ್ರೆ ಅದು ಕಾನೂನು ಸಮಸ್ಯೆ ಆಗುತ್ತೆ ಅನ್ನೋದನ್ನ ಈ ಪ್ರಕರಣ ಸ್ಪಷ್ಟವಾಗಿ ತೋರಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋ ಮುನ್ನ 2 ಸಲ ಯೋಚಿಸಿದ್ರೆ ಇಂಥ ದೊಡ್ಡ ಗಲಾಟೆಗಳೇ ಆಗೋದಿಲ್ಲ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.